ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ ಅಂಡ್ ಮಿಂತ್ರಾ ಹಾಲ್ ಆಗಿರುತ್ತೆ. ನಾನು ಗೆಟ್ ರೆಡಿಗಿಂತ ನನ್ನ ಲಿಪ್ಸ್ಗೆ ಮೇನ್ ಪ್ರಿಫರೆನ್ಸ್ ಕೊಡ್ತೀನಿ. ಲಿಪ್ಸಲ್ಲಿ ನಾನು ಈ ರೀತಿ ಗ್ಲಾಸಿಯಾಗಿ ಲಿಪ್ ಬಾಮ್ಸ್ನ ಏನು ಬಳಸಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇಂಟ್ರೆಸ್ಟ್ ಇದ್ದರೆ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ಸ್ಟೇಜ್ ಅವರ 9 ಯಮ್ಮಿ ಲಿಪ್ ಗ್ಲಾಸ್ ಆ್ಯಂಡ್ ಬಾಮ್ ಬಗ್ಗೆ ತಿಳ್ಕೊಳ್ಳೋಣ. ನಾರ್ಮಲ್ ಡೇಸಲ್ಲಿ ನಮಗೆ ಹೆವಿಯಾಗಿ ಏನು ಲಿಪ್ ಮೇಲೆ ಬೇಡ ಅಂತಂದಾಗ ನಾವು ಈ ರೀತಿ ಲಿಪ್ ಬಾಮ್ಸ್ನ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಅದು ಟಿಂಟೆಡ್ ಆಗಿರೋದ್ರಿಂದ ಒಂದೊಂದು ಫ್ಲೇವರ್ಫುಲ್ ಆಗಿದೆ, ಸಖತ್ ಯಮ್ಮಿಯಾಗಿ ಅನಿಸುತ್ತೆ. ಆ್ಯಕ್ಚುಲಿ ಪರ್ಸ್ನಲಿ ನನಗೆ ಈ ಕಾಫಿ ಫ್ಲೇವರ್ ತುಂಬ ಇಷ್ಟ ಆಯಿತು. ಇದು ಬಂದು ನಮಗೆ 5 ಥರದ ಯಮ್ಮಿ ಫ್ರೇಗ್ರೆನ್ಸ್ ಒಂದಿಗೆ ಬರುತ್ತೆ, ತುಂಬ ಚೆನ್ನಾಗಿದೆ. ಸ್ಮೆಲ್ ಅಂತೂ ನನಗೆ ಪರ್ಸ್ನಲಿ ಏನೋ ಡೆಸರ್ಟ್ ತಿಂತಾ ಇರೋ ಥರ ಫೀಲ್ ಆಗುತ್ತೆ. ಅದು ಅಲ್ಲದೆ ಇದರಲ್ಲಿ SPF 15 ಇರೋದ್ರಿಂದ ನಮ್ಮ ಲಿಪ್ಸ್ನ ಸನ್ ಪ್ರೊಟೆಕ್ಷನ್ ಕೂಡ ಮಾಡುತ್ತೆ. ಅದು ಅಲ್ಲದೆ ಇದರಲ್ಲಿ ಹೈಲುರೋನಿಕ್ ಆಸಿಡ್ ಇರೋದ್ರಿಂದ ನಮ್ಮ ಲಿಪ್ಸ್ನ ಮಾಯ್ಶ್ಚರ್ಡ್ ಆಗಿ ನರಿಷ್ಡ್ ಆಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಯಾಕೇಜಿಂಗ್ ಅಂತೂ ತುಂಬಾನೇ ಹ್ಯಾಂಡಿ ಆಗಿದೆ ಆ್ಯಂಡ್ ನಂಗಂತೂ ತುಂಬಾನೇ ಇಷ್ಟ ಆಯಿತು. ಸೂಪರ್ ಜ್ಯೂಸಿ ಆ್ಯಂಡ್ ಹೈ ಶೈನ್ ಫಾರ್ಮುಲಾ ಅಂತ ಹೇಳ್ಬೋದು. ಅಲ್ಟ್ರಾ ಕ್ರೀಮಿ ಆಗಿರುತ್ತೆ ಆ್ಯಂಡ್ ಹೈಡ್ರೇಟಿಂಗ್ ಆಗಿ ಕೂಡ ನಮ್ಮ ಲಿಪ್ಸನ್ನ ಇಟ್ಕೊಳ್ಳುತ್ತೆ. ಬಿಲ್ಡಬಲ್ ಫಾರ್ಮುಲಾ ಇದು. ನಮಗೆ ವೆರಿ ಸಿಂಪಲ್ ಆಗಿ ಬೇಕು ಅಂದರೆ ಜಸ್ಟ್ ಒಂದು ಸ್ವಾಚಲ್ಲಿ ಸರಿ ಹೋಗುತ್ತೆ. ನಮಗಿನ್ನೂ ಬೇಕು ಅಂತಂದರೆ ನಾವು ಇದನ್ನು ಬಿಲ್ಡ್ ಮಾಡ್ಕೋಬಹುದು. ನಂಗೆ ಇದರಲ್ಲಿ ಕಂಡು ಬಂದಿದ್ದೇನು ಅಂತಂದರೆ ಸೂಪರ್ ಲೈಟ್ ವೇಟ್ ಆ್ಯಂಡ್ ನಾನ್ ಸ್ಟಿಕ್ಕಿ. ನಾವು ಇದನ್ನ ಬಳಸೋದ್ರಿಂದ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ದಂಗೆ ಆಗುತ್ತೆ, ಬಾಂಬನ್ನು ಯೂಸ್ ಮಾಡ್ದಂಗೆ ಆಗುತ್ತೆ. ಸೊ 2 in 1 ಥರ ಕೂಡ ನಡೆಯುತ್ತೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನನ್ನ ಪರ್ಸ್ನಲ್ ಫೇವ್ರೆಟ್ ಶೇಡ್ಸನ್ನು ಕೂಡ ನಾನು ಅಪ್ಲೈ ಮಾಡಿ ತೋರಿಸಿದ್ದೀನಿ. ಸೀರಿಯಸ್ಲಿ ಗೈಸ್, ಟ್ರಸ್ಟ್ ಮೀ, ಇದೆಲ್ಲನೂ ಕೂಡ ನೋಡ್ತಾ ಇದ್ದರೆ ನಾನು ಸ್ವಾಚ್ ಮಾಡ್ತಿದ್ರೆ ನನಗೇನೋ ಡೆಸರ್ಟ್ ತಿಂತಿದ್ದೀನೇನೋ ಅನ್ನೋ ಥರ ಫೀಲು. ಸೂಪರ್ ಮಾಯ್ಶ್ಚರ್ಡ್ ಆಗಿ ಸೂಪರ್ ಗ್ಲಾಸಿ ಆಗಿದೆ. ಐ ಪರ್ಸ್ನಲಿ ಲವ್ಡ್ ಇಟ್. ಡೈಲಿ ಬೇಸಿಸ್ ಮೇಲೆ ಲಿಪ್ಸ್ಟಿಕ್ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇರೋರು ಈ ರೀತಿ ಟಿಂಟೆಡ್ ಬಾಮ್ಸನ್ನು ಕೂಡ ಯೂಸ್ ಮಾಡ್ಬೋದು. ಪರ್ಸ್ನಲಿ ಇದು ಸಖತ್ತಾಗಿದೆ. ನಮ್ಮ ಲಿಪ್ಸನ್ನು ಸಿಕ್ಕಾಪಟ್ಟೆ ಹೈಡ್ರೇಟೆಡ್ ಆಗಿ ಆ್ಯಂಡ್ ಗ್ಲಾಸಿಯಾಗಿ ಇಟ್ಕೊಳ್ಳುತ್ತೆ, ಸೂಪರ್ ಗ್ಲಾಸಿಯಾಗಿ ಇಟ್ಕೊಳ್ಳುತ್ತೆ. ನೀವು ಕೂಡ ಈ ಪ್ರಾಡಕ್ಟ್ನ ತೊಗೋಬೇಕು ಅಂತಿದ್ರೆ stagebeauty.com ಅಲ್ಲಿ ಚೆಕ್ಔಟ್ ಮಾಡ್ಬೋದು. ಅದಕ್ಕೂ ಮುಂಚೆ ನನ್ನ ಕೂಪನ್ ಕೋಡನ್ನು ಬಳಸೋದನ್ನು ಮರಿಬೇಡಿ. ನಿಮಗೆ ಇನ್ಸ್ಟೆಂಟಾಗಿ 15% ಡಿಸ್ಕೌಂಟ್ ಸಿಗುತ್ತೆ. ಇಲ್ಲ ನಾನು ಬೇರೆ ಕಡೆ ತೊಗೋತೀನಿ ಅಂತಂದರೆ ನೀವು ಅಮೆಝಾನ್ ಮತ್ತು ನೈಕಾ ಆ್ಯಂಡ್ ಪರ್ಪಲಲ್ಲಿ ಕೂಡ ಚೆಕ್ಔಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಯಾವುದಕ್ಕೂ ಲಿಂಕನ್ನು ಕೊಟ್ಟಿರ್ತೀನಿ, ಖಂಡಿತ ಒಂದ್ಸತಿ ಚೆಕ್ಔಟ್ ಮಾಡಿ. ಅ ಬ್ಯೂಟಿಫುಲ್ ಶೇಡ್. ನೀವು ನೋಡ್ಬೋದು ಈ ಕಲರ್ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಮೇಲೆ ಕಾಣಿಸ್ತಿದೆ ಅಂತ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಯಾವುದಕ್ಕೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಎಲ್ಲನೂ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಖಂಡಿತ ಒಂದ್ಸತಿ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಹಲೋ, ಮತ್ತೊಂದು ಶಾಪಿಂಗ್ ಹಾಲ್ ಮಿಂತ್ರಾ ಮತ್ತು ಫ್ಲಿಪ್ಕಾರ್ಟಿಂದ ಒಂದಷ್ಟು ಬಟ್ಟೆಗಳನ್ನ ತರಿಸಿದ್ದೆ. ಸೊ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ನೇ ಔಟ್ಫಿಟ್ ಬಂದು ಈ ಬ್ಯೂಟಿಫುಲ್ ಯೆಲ್ಲೋ ಕುರ್ತಾ ಸೆಟ್. ನನಗೆ ಪರ್ಸ್ನಲಿ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಯಾವುದೇ ಕಲರ್ಗಿಂತನೂ ಯೆಲ್ಲೋ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ನಂಗೆ ಅನಿಸುತ್ತೆ. ನನಗೆ ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ ಯೆಲ್ಲೋ ಹಾಕ್ಕೊಂಡಾಗೆಲ್ಲನೂ ಕೂಡ. ಆ್ಯಂಡ್ ನೆಕ್ಸ್ಟ್ ಕುರ್ತಾ ಸೆಟ್ ಬಂದು ಇದು ಬಂದು ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಓಕೆನಾ, ಸೋ ಬ್ಯೂಟಿಫುಲ್ ಗೈಸ್. ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಡೀಟೇಲಿಂಗ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ. ಫ್ಯಾಬ್ರಿಕ್ಕು ಕೂಡ ಪ್ಯೂರ್ಲಿ ಕಾಟನ್ ಫ್ಯಾಬ್ರಿಕ್. ಸ್ಲೀವಲ್ಲಿ ನಮ್ಗೆ ಈ ರೀತಿ ಎಂಬ್ರಾಯ್ಡ್ರಿ ಥರ ಮಾಡಿದ್ದಾರೆ, ಫ್ಲೋರಲ್ ಎಂಬ್ರಾಯ್ಡ್ರಿ. ಆ್ಯಂಡ್ ಪೂರ್ತಿ ಟಾಪ್ ನಮಗೆ ಈ ರೀತಿ ಬರುತ್ತೆ, ಪ್ಲೇನ್ ಆ್ಯಂಡ್ ವೆರಿ ಲಿಟಲ್ ಎಂಬ್ರಾಯ್ಡ್ರಿ. ಎಷ್ಟು ಡೀಸೆಂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನನಗೆ ತುಂಬ ಇಷ್ಟ ಆಯಿತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ಬಾಟಮ್ ಬಂದು ಜಸ್ಟ್ ಪ್ಲೇನ್ ಸೇಮ್ ಫ್ಯಾಬ್ರಿಕ್ಗೆ ಇದೊಂಥರ ಕಾರ್ಡ್ ಸೆಟ್ ಥರ, ಕೆಳಗಡೆ ಮಾತ್ರ ನಮಗೆ ಎಂಬ್ರಾಯ್ಡ್ರಿ ಸಿಗುತ್ತೆ. ಅದು ಅಲ್ಲದೆ ಇದು ಬಂದು ಸೂಪರ್ ಕಂಫರ್ಟಬಲ್ ಆಗಿರುತ್ತೆ ಎಲ್ಲ ಸೈಜ್ಗಳಿಗೂ ಅಷ್ಟೇ. ದಪ್ಪ ಇರೋರಿಗೆ ಪ್ಯಾಂಟ್ಗಳು ತುಂಬ ತೊಂದರೆ ಆಗುತ್ತೆ. ಓಕೆನಾ, ಟಾಪ್ ಕರೆಕ್ಟಾಗಿದ್ರು ಪ್ಯಾಂಟ್ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಟೈಟ್ ಆಗಿ ಅನಿಸುತ್ತೆ. ಈ ರೀತಿ ನೀವು ಅವಾಗ ಸ್ವಲ್ಪ XL ಸೈಜ್, ಈಗ L ಸೈಜ್ ಇರೋರು XL ಸೈಜ್ ಮಾಡಿಕೊಂಡ್ರೆ ನಿಮ್ಗೆ ಪ್ಯಾಂಟ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಟಾಪ್ ಎಲ್ಲನೂ ಕೂಡ ಸ್ವಲ್ಪ ಟಕ್ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಎಲಾಸ್ಟಿಕ್ಕು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಎಲ್ಲನೂ ಕೂಡ L ಸೈಜಲ್ಲಿ ತರಿಸ್ಕೊಂಡಿದ್ದೆ, ದೊಡ್ಡದಾಗೇನೆ ಬಂದಿದೆ. ಪ್ಯಾಂಟ್ ಈ ರೀತಿ ಸಿಂಪಲ್ ಪ್ಯಾಂಟ್. ಓಕೆನಾ, ಇದಕ್ಕೆ ದುಪ್ಪಟ್ಟ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಫುಲ್ ಸೆಟ್ಟೇನೆ ಹೈಲೈಟ್ ಆಗಿಬಿಡ್ಬೇಕು, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನ ಏನು ಪ್ರಿಂಟ್ ಅಂತಾರೆ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಸೂಪರ್ಬ್ ಆಗಿದೆ. ನಾನು ಹಾಕೊಂಡು ಕೂಡ ತೋರಿಸ್ತೀನಿ, ಸಕ್ಕತ್ತಾಗಿದೆ. ನನಗೆ ಪರ್ಸ್ನಲಿ ಕಲರ್ ಕಾಂಬಿನೇಷನ್ ಐ ಲವ್ಡ್ ಇಟ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.
ಈ ಬ್ಯೂಟಿಫುಲ್ ಕುರ್ತಾ ಸೆಟ್ ನನಗೆ ಹೇಗೆ ಕಾಣಿಸ್ತಿತ್ತು ಅಂತ ನೋಡ್ಕೊಂಡ್ ಬನ್ನಿ. ನೆಕ್ಸ್ಟ್ ಒನ್, ಇದು ಮ್ಯಾಕ್ಸಿ ಅನ್ಸುತ್ತೆ. ಈ ಮ್ಯಾಕ್ಸಿ ಬಂದು ಗ್ರೀನ್ ಆ್ಯಂಡ್ ಇದರಲ್ಲಿ ನಮ್ಗೆ ಈ ರೀತಿ ಥ್ರೆಡ್ ಕೊಟ್ಟಿದ್ದಾರೆ, ಸೊಂಟಕ್ಕೆ ಕಟ್ಕೊಳ್ಳೋಕ್ಕೆ ಬೆಲ್ಟ್ ಥರ. ಓಕೆನಾ, ತುಂಬ ಉದ್ದನೇ ಇದೆ. ನಾವಿಲ್ಲಿ ನಾಟ್ ಥರ ಏನಾದರೂ ಡಿಸೈನ್ ಮಾಡಿಕೊಂಡು ಅಥವಾ ನಾವೇನಾದರೂ ಕಟ್ಕೊಂಡು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಮ್ಯಾಕ್ಸಿ ಬಂದ್ಬಿಟ್ಟು ಕಂಪ್ಲೀಟ್ ಕಾಟನ್ ಮೆಟೀರಿಯಲ್, ಸೂಪರ್ಬ್ ಆಗಿದೆ. ಸ್ವಲ್ಪ ತೆಳು ಅನಿಸ್ತಿದೆ, ಬಟ್ ಒಳಗಡೆ ನಾವೇನಾದರೂ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಹಿಂಗೆ ನೋಡೋಕೆ ಚೆನ್ನಾಗೇ ಇದೆ. ಸ್ವಲ್ಪ ನನಗೆ ಹಿಂಗೆ ಫ್ಯಾಬ್ರಿಕ್ ಮುಟ್ಟು ನೋಡಿದಾಗ ಸ್ವಲ್ಪ ತೆಳು ಅನ್ನಿಸ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲನೂ ಫೈನ್. ಲುಕ್ ವೈಸು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ. ಈ ರೀತಿ ಕಾಲರ್ ಕೊಟ್ಟಿದ್ದಾರೆ, ಇದಕ್ಕೆ ಇಲ್ಲಿ ಒಂದಷ್ಟು ಬಟನ್ ಕೊಟ್ಟಿದ್ದಾರೆ, ಬಟ್ ಇದು ರಿಮೂವ್ ಮಾಡೋಕ್ಕಾಗಲ್ಲ. ಹಾಗೇನೆ ಇಲ್ಲಿ ನಮಗೆ ಡಿವೈಡ್ ಮಾಡಿ ಈ ರೀತಿ ಕಟ್ ಸ್ಟಿಚ್ ಬರುತ್ತಲ್ಲ, ಆ ರೀತಿ ಫ್ರಿಲ್ಸ್ ಆಗಿ ಕೊಟ್ಟಿದ್ದಾರೆ ನಮಗೆ. ಫುಲ್ ಕಂಪ್ಲೀಟ್ ನನ್ನ ಲೆಂತ್ ಬರುತ್ತಿದ್ದು. ಜಸ್ಟ್ ಇದೆಲ್ಲ ಪ್ರಿಂಟೆಡ್ ಡಿಸೈನ್ಸು, ಚೆನ್ನಾಗಿದೆ. ಬಟ್ ನೋಡೋಕ್ಕೆ ಸಮ್ಮರ್ಗೆ ಪರ್ಫೆಕ್ಟ್ ಆಗಿರುತ್ತೆ. ನಮಗೆ ಆದಷ್ಟು ತೆಳುವಾಗಿರುವ ಬಟ್ಟೆ ಹಾಕೋಬೇಕು ಅಂತ ಅನ್ಸುತ್ತೆ, ಕಂಫರ್ಟಬಲ್ ಆಗಿರಬೇಕು ಆ್ಯಂಡ್ ಟೈಟ್ ಎಲ್ಲ ಹಾಕೊಳ್ಳೋಕ್ಕಾಗಲ್ಲ. ಸೊ ಎಲ್ಲಾದರೂ ಬೀಚ್ಗೆ ಹೋಗ್ತೀನಿ ಅಂತಂದಾಗ ಅಥವಾ ನಮಗೆ ಕ್ಯಾಶುವಲ್ ಆಗಿ ಎಲ್ಲಾದರೂ ಆಚೆ ಹೋಗ್ತೀನಿ ಅಂತಂದಾಗ ಇದು ಸಖತ್ತಾಗಿ ಕಾಣಿಸುತ್ತೆ. ಈ ಬೆಲ್ಟ್ ಹಾಕೊಂಡ್ರೆ ಅಂತೂ ಸೂಪರ್. ಆ್ಯಂಡ್ ಇದು ನನ್ನ ಮೇಲೆ ಹೇಗೆ ಕಾಣಿಸ್ತಿತ್ತು ಅಂತ ಹೋಗಿ ನೋಡ್ಕೊಂಬನ್ನಿ. ಇದು ಕೂಡ ಮ್ಯಾಕ್ಸಿ. ಇದು ಆಲ್ಮೋಸ್ಟ್ ಇದು ಒಂಥರ ಡಾರ್ಕ್ ಗ್ರೀನ್ ಥರ, ಅದೊಂಥರ ಪ್ಯಾರೆಟ್ ಗ್ರೀನ್ ಥರ ಇದೆ. ಇದು ಫ್ಯಾಬ್ರಿಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ಕು. ಇದು ಸ್ವಲ್ಪ ಇಲ್ಲಿ ಡೀಪ್ ಅನ್ನಿಸ್ಬೋದು. ಡೀಪ್ ಅನ್ನಿಸಿದ್ರೆ ಈ ರೀತಿ ಕವರಿಂಗ್ಸ್ ಬರುತ್ತಲ್ಲ, ಆ ರೀತಿ ಹಾಕೊಂಡ್ರೆ ವರ್ಕ್ ಆಗುತ್ತೆ ಆರಾಮಾಗಿ. ಸ್ಲೀವ್ಸಲ್ಲಿ ನಮ್ಗೆ ಈ ರೀತಿ ಬಬಲ್ ಸ್ಲೀವ್ ಅಂದರೆ ಏನದು ಪಫ್ ಸ್ಲೀವ್ ಕೊಟ್ಟಿದ್ದಾರೆ. ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಎಲಾಸ್ಟಿಕ್ಕು ಕೂಡ ತುಂಬ ಚೆನ್ನಾಗಿದೆ. ಕಲರ್, ಪ್ರಿಂಟ್ ಎಲ್ಲಾನು 10 on 10. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಫ್ಯಾಬ್ರಿಕ್. ನನಗೆ ಮೇಯ್ನಾಗಿ ನಾನು ಕಂಫರ್ಟು ಕೂಡ ನೋಡ್ತೀನಿ ಆ್ಯಂಡ್ ಥಿಕ್ನೆಸ್ಸು ಕೂಡ ನೋಡ್ತೀನಿ, ಬಟ್ ಅದು ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಇದು ಕೂಡ ಅಷ್ಟೇ ಈ ರೀತಿ ಕಟ್ ಸ್ಟಿಚ್ ಫ್ಯಾಬ್ರಿಕ್. ಇದು ಅಲ್ಲಲ್ಲಿ ಫ್ರಿಲ್ಸ್ ಬಂದು ಈ ರೀತಿ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸೊಂಟಕ್ಕೆ ಟೈಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬೆಲ್ಟ್ ಏನು ಕೊಟ್ಟಿಲ್ಲ, ಈ ರೀತಿ ಥ್ರೆಡ್ ಕೊಟ್ಟಿದ್ದಾರೆ. ಸೊ ನಮಗಿಲ್ಲಿ ಫಿಟ್ ಆಗಿರಬೇಕು ಅಂತಂದರೆ ನಾವು ಇದನ್ನು ನಾಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಆಲ್ ಓವರ್ ಫ್ಯಾಬ್ರಿಕ್ ಅಂತೂ ಸಕ್ಕತ್ತಾಗಿದೆ. ಔಟ್ಫಿಟ್ಟು ಕೂಡ, ಪ್ರಿಂಟ್ ಕೂಡ ಕ್ವಾಲಿಟಿ ಟಾಪ್ ನಾಚ್, ಸಕ್ಕತ್ತಾಗಿದೆ. ನಂಗೆ ಇಷ್ಟ ಆಯಿತು. ಈ ಬಟ್ಟೆಯಲ್ಲಿ ನಾನೇ ಕಾಣಿಸ್ತಿದ್ದೀನಿ ಅಂತ ಹೋಗಿ ನೋಡ್ಕೊಂಬನ್ನಿ. ನೆಕ್ಸ್ಟ್ ಬಂದು ಇದು ಅಷ್ಟೇ ಒಂದು ಕುರ್ತಾ ಸೆಟ್. ಇದು ಓಕೆನಾ, ದುಪಟ್ಟ 3 ಪೀಸ್ ಸೆಟ್ಟು. ಇದು ಅಷ್ಟೇ ಕಾಟನ್ ಫ್ಯಾಬ್ರಿಕ್ಕು, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ನಮಗೆ ಲೂಸ್ ಆಗಿ ಈ ರೀತಿ ಫ್ಲೋರಲ್ ಪ್ರಿಂಟ್ಸ್ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದು ಅಂಬ್ರೆಲಾ ಥರ, ಓಕೆನಾ. ಇಲ್ಲ, ದೊಡ್ಡದಾಗೇನೆ ಇದೆ ಗೈಸ್, ನಿಜವಾಗ್ಲೂ ದೊಡ್ಡದಾಗೇನೆ ಇದೆ. ಆಲ್ಮೋಸ್ಟ್ ಇಷ್ಟು ದೊಡ್ಡದಾಗಿದೆ, ಕಾಣಿಸ್ತಿದೆಯಾ? ಇಷ್ಟು ದೊಡ್ಡದಾಗಿದೆ. ಸ್ಲೀವ್ಸ್ ಆಲ್ಮೋಸ್ಟ್ ಇದು ಫುಲ್ ಸ್ಲೀವ್ ಬರ್ಬೋದು ಅನ್ಕೋತೀನಿ. ನನ್ನ ಪುಟಾಣಿ ಕೈಯೆಲ್ಲ ಫುಲ್ ಸ್ಲೀವ್ ಬರುತ್ತೆ. ಇಲ್ಲೊಂದು ಸ್ವಲ್ಪ ರೆಸ್ಟ್ ಇರುತ್ತೆ. ಇಲ್ಲಿ ಒಂದು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫಿಟ್ಟಿಂಗ್ ಆಗಬೇಕು ಅಂತಂದರೆ ಅದೊಂಥರ ಚೆನ್ನಾಗಿರುತ್ತೆ ಫಿಟ್ ಇರೋದು. ಓಕೆನಾ, ಲೂಸಾಗಿ ದೊಗ್ಳೆ ಹಾಕೊಳ್ಳೋದಕ್ಕಿಂತ ಇಲ್ಲಿ ಫಿಟ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೈಸ್. ಫ್ಯಾಬ್ರಿಕ್ಕು ಕೂಡ ಚೆನ್ನಾಗಿದೆ. ಆ್ಯಂಡ್ ನನಗಿಲ್ಲಿ ಒಂದು ಸೇಮ್ ಫ್ಯಾಬ್ರಿಕಲ್ಲೇ ಒಂದು ಸ್ಮಾಲ್ ಬಟನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಪ್ಲೇನ್ ಇದು, ಬಟ್ ತುಂಬ ಚೆನ್ನಾಗಿದೆ. ಓಕೆನಾ, ಹಾಕ್ಕೊಂಡು ಫೋಟೋ ತಗೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇನ್ನು ಪ್ಯಾಂಟ್ ಬಂದು ಪ್ಲೇನ್ ಪ್ಯಾಂಟ್ ಕೊಟ್ಟಿದ್ದಾರೆ, ಬ್ಲೂ ಕಲರ್ ಸಿಗರೇಟ್ ಪ್ಯಾಂಟ್ಸ್ ಥರ ಬರುತ್ತಲ್ಲ ಆ ಥರ ಕೊಟ್ಟಿದ್ದಾರೆ. ಲೂಸ್ ಅಂತೂ ಸಿಕ್ಕಾಪಟ್ಟೆನೇ ಇದೆ. ನಾನು
ಎಲ್ ಸೈಜ್ ಮಾಡಿರೋದು, ಇಷ್ಟು ದೊಡ್ಡ ಪ್ಯಾಂಟ್ ಬಂದಿದೆ. ನೀವು ನಾರ್ಮಲ್ ಏನಿದೆಯೋ ನಿಮ್ಮ ಸೈಜು ಆ ಸೈಜ್ ಬೆಟರ್. ನೀವು ದೊಡ್ಡ ಪ್ಯಾಂಟ್ ಬೇಕು ಅಂತಂದರೆ ದೊಡ್ಡ ಸೈಜ್ ಮಾಡ್ಕೊಳ್ಳೋದೇ ಬೆಟರು. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಕೊಟ್ಟಿದ್ದಾರೆ ಈ ರೀತಿ ಫ್ಲೋರಲ್ ಪ್ರಿಂಟೇ. ಇದರಲ್ಲಿ ಸ್ವಲ್ಪ ಸಣ್ಣ ಸಣ್ಣದಾಗಿದೆ, ಇಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಪ್ರಿಂಟ್ ಇದೆ. ಇಲ್ಲಿ ಒಂದು ಟೀಪ್ ಡಿಸೈನ್ ಕೊಟ್ಟಿದ್ದಾರೆ ಇಷ್ಟೇ. ಇನ್ನು ಈ ಕುರ್ತಾ ಸೆಟ್ಟಲ್ಲಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೋಗಿ ನೋಡ್ಕೊಂಬನ್ನಿ. ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಥರ ಇದೊಂದು ಟಾಪ್ ಉಳ್ಕೊಂಡಿದೆ. ನನಗೆ ಕಲರ್ ತುಂಬ ಇಷ್ಟ ಆಯಿತು. ನನಗೆ ಪಿಂಕ್ ಆಗಿರೋಕ್ಕೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಇದು ತುಂಬ ಇಷ್ಟ ಆಯಿತು. ಹಾಗಾಗಿ ಕುರ್ತಾ ಚೆಸ್ಟ್ ಕುರ್ತಿ ಅಷ್ಟೇನೆ. ಇದು ಕೂಡ ಅಷ್ಟೇ ಎಲ್ ಸೈಜಲ್ಲೇ ಮಾಡ್ಕೊಂಡಿದ್ದು, ತುಂಬ ದೊಡ್ಡದಾಗಿದೆ ಬಂದಿದೆ. ಇದು ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿದ್ದು. ಇಲ್ಲಿ ನಮಗೊಂದು ಸ್ಮಾಲ್ ಸ್ಲಿಟ್ ಕೊಟ್ಟಿದ್ದಾರೆ ಕೆಳಗಡೆ, ಅಂದರೆ ಕೈ ಕೆಳಗಡೆ ಬರುತ್ತೆ, ಇಲ್ಲಿ ಬರಲ್ಲ. ಮೇಲ್ಗಡೆ ಪ್ಲೇನ್ ಇದೆ, ಇಲ್ಲಿ ಕೆಳಗಡೆ ಒಂದು ಸ್ಮಾಲ್ ಸ್ಲಿಟ್. ಈ ಕೈಲೂ ಅಷ್ಟೇ ಆಲ್ಮೋಸ್ಟ್ ನಮಗೆ 3/4 ಸ್ಲೀವ್ ಬರುತ್ತೆ. ಫ್ರಂಟ್ ನೋಡ್ಬೋದು, ನಮಗೆ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಪ್ಲೆಸೆಂಟಬಲ್ ಆಗಿರುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನಾರ್ಮಲ್ ಕುರ್ತೀಸ್ ಬರುತ್ತಲ್ಲ ಆ ರೀತಿ ಸ್ಲಿಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಅಷ್ಟೇನೆ. ಆ್ಯಂಡ್ ಫುಲ್ ಟೇಪಿಂಗ್ ವರ್ಕ್ ಕೊಟ್ಟಿದ್ದಾರೆ, ಅಂದರೆ ಫ್ರಂಟ್ ಸೈಡಲ್ಲಿ ಸೈಡ್ಸಲ್ಲಿ ಒಂದು ಡಿಸೈನ್ ಥರ ಮಾಡಿದ್ದಾರೆ. ಓಕೆನಾ? ಚಾಕಿ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ನ ನೋಡ್ತಿದ್ರು ಪ್ಲೀಸ್ ಹೋಗಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.